ರಸ್ತೆ ಗುಂಡಿ ಮುಚ್ಚುವುದರಲ್ಲೂ ಕೂಡ ಕಳಪೆ ಕಾಮಗಾರಿ. ಗುಂಡಿಗಳಿಗೆ ತೇಪೆ ಹಚ್ಚಿ ಕೈ ತೊಳೆದುಕೊಳ್ಳುತ್ತಾ ಇದೆ ಜಿಬಿಎ, ಗ್ರೇಟರ್ ಬೆಂಗಳೂರು ಅಥಾರಿಟಿ. ಕಾಮಗಾರಿ ಮಾಡಿದ ಕೆಲ ಹೊತ್ತಿನಲ್ಲೇ ಕಿತ್ತು ಬಂದಂತಹ ಗುಂಡಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡ್ತು. ಆ ರಿಯಾಲಿಟಿ ಚೆಕ್ನಲ್ಲಿ ವಾಸ್ತವಾಂಶ ಏನು ಅನ್ನೋದು ಬಟಾಬಯಲಾಯಿತು. ಅತ್ತಿಗುಪ್ಪೆ ರಸ್ತೆಯ ಮೆಟ್ರೋ ಪಿಲ್ಲರ್ ಪಕ್ಕ ಬಿದ್ದಿದ್ದಂತಹ ಗುಂಡಿಯನ್ನ ಮುಚ್ಚಿದ 10 ನಿಮಿಷ ಕಿತ್ತು ಬಂದಿದೆ. 10 ನಿಮಿಷಕ್ಕೆ ಅದೇ ಸ್ಥಿತಿಗೆ ಮರಳಿದೆ ಗುಂಡಿ. ರಸ್ತೆ ಗುಂಡಿ ಮುಚ್ಚಲು 15 ದಿನ ಗಡುವು ಕೊಡಲಾಗಿದೆ. ಗಡುವು ನೀಡಿದ್ರು ಡಿ.ಕೆ. ಶಿವಕುಮಾರ್. ಬೇಗ ಕೆಲಸ ಮುಗಿಸುವ ಭರದಲ್ಲಿ ಈ ರೀತಿಯ ಕಾಮಗಾರಿನ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ಜಿಬಿಎಯ ಕಳಪೆ ಕಾಮಗಾರಿ ಹೇಗಿದೆ ಅಂತ. ಈ ಕಾಮಗಾರಿ ಮಾಡಿ ಕೇವಲ 10 ನಿಮಿಷ ಮಾತ್ರ ಅದರ ಜೀವಿತ ಅವಧಿ. ಹಂಗಾಗಿದೆ ಪರಿಸ್ಥಿತಿ. ಸದ್ಯ ನಾನಿವಾಗ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. ಇಲ್ಲಿ ನೋಡ್ಬೋದು ಬೆಂಗಳೂರಿನಲ್ಲಿ ಕಾಮಗಾರಿ ಅಂದರೆ ರಸ್ತೆ ಕಾಮಗಾರಿಗಳು ನಡೀತಾ ಇದೆ. ಆದರೆ ಎಷ್ಟರ ಮಟ್ಟಿಗೆ ಕಳಪೆ ಕಾಮಗಾರಿ ಅನ್ನೋದು ನಾನು ತಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಕೂಡ ಗಮನಿಸ್ತಾ ಹೋಗ್ಬೋದು. ಇದೀಗ ಒಂದು ಅರ್ಧ ಗಂಟೆ ಮುಂಚೆ ಹಾಕಿದಂತಹ ಇದು ರಸ್ತೆ ಅಂದರೆ ಬೆಳಗ್ಗೆ ಇಲ್ಲಿ ಗುಂಡಿಗೆ ಸಂಪೂರ್ಣವಾಗಿ ಇಲ್ಲಿ ಗುಂಡಿ ಆಗಿತ್ತು. ಆದರೆ ಇದೀಗ ಅರ್ಧ ಗಂಟೆ ಮುಂಚೆ ಈ ರೀತಿಯಾದಂತಹ ಒಂದು ಜಲ್ಲಿಕಲ್ಲನ್ನು ಹಾಕೋಗಿದ್ದಾರೆ. ಆದರೂ ಕೂಡ ಈ ರೀತಿಯಾದಂತಹ ಗುಂಡಿ ಮತ್ತೆ ಅಂದರೆ ಹೆವಿ ವೆಹಿಕಲ್ಸ್ ಏನು ನಾವು ನೋಡ್ತೀವಲ್ಲ ಅವು ಹೋದ ನಂತರ ಈ ರೀತಿಯಾದಂತಹ ಸ್ಥಿತಿ ಮತ್ತೆ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಈ ಕಡೆ ಆ ಕಡೆ ಕೂಡ ಗಮನಿಸ್ತಾ ಹೋಗ್ಬೋದು ಎಷ್ಟೊಂದು ವಾಹನಗಳು ಬರ್ತಾ ಇವೆ. ಆ ಗುಂಡಿಯಲ್ಲಿ ಹೋದಾಗ ಯಾವ ರೀತಿಯಾದಂತಹ ಒಂದು ವೈಬ್ರೇಷನ್ ಕೂಡ ನಮಗೆ ಇಲ್ಲಿ ಕಂಡು ಬರುತ್ತೆ. ನೋಡ್ಬೋದು ಅಲ್ಲಿ ಯಾವ ರೀತಿಯಾದಂತಹ ಒಂದು ರಸ್ತೆಯಲ್ಲಿ ವೈಬ್ರೇಷನ್ ಕೂಡ ಇಲ್ಲಿ ಉಂಟಾಗ್ತಾ ಇದೆ. ಸೊ ಈ ರೀತಿಯಾದಂತಹ ಕಳಪೆ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಕೂಡ ಈ ಗುಂಡಿಗಳನ್ನು ಮುಚ್ಚಬೇಕು ಅನ್ನೋ ಆದೇಶ ಹೊರಡಿಸಿದೆ. ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸುಂದರವಾದ ಕಾಮಗಾರಿ ಆಗ್ತಾ ಇಲ್ಲ. ಎಲ್ಲಿ ನೋಡಿದ್ರು ಕೂಡ ಕಳಪೆ ಕಾಮಗಾರಿ ಆಗ್ತಾ ಇದೆ ಅನ್ನೋದು ಸಾರ್ವಜನಿಕರ ಮಾತಾಗಿದೆ. ಈಗ ಅಲ್ಲಿ ಗಮನಿಸ್ತಾ ಹೋಗ್ಬೋದು ಅಂದರೆ ಸಾಕಷ್ಟು ವಾಹನಗಳು ಬರ್ತಾ ಇವೆ. ಭಾರಿ ಗಾತ್ರದ ವಾಹನಗಳು ಬಂದರೆ ಆ ಗುಂಡಿಯಲ್ಲಿ ಹೋಗಿನೇ ಇಲ್ಲಿ ವಾಹನಗಳ ಟೈರ್ ಕೂಡ ಇಲ್ಲಿ ಬರ್ತಾ ಇದೆ. ಮತ್ತು ಗುಂಡಿ ಕೆಳಗಡೆ ಎಷ್ಟು ಮಣ್ಣನ್ನು ಹಾಕಿದ್ದಾರೆ ಅಷ್ಟು ಕೆಳಗಡೆನೇ ಹೋಗ್ತಾ ಇದೆ ಹೊರತು ಅಲ್ಲಿ ಯಾವುದೇ ರೀತಿಯಾದಂತಹ ಪ್ಲೇನ್ ರಸ್ತೆ ನಮಗೆ ಕಂಡು ಬರ್ತಾ ಇಲ್ಲ. ಈ ಕಡೆ ಕೂಡ ಗಮನಿಸ್ತಾ ಹೋಗಿ ಬಂದರೆ ಎಷ್ಟರ ಮಟ್ಟಿಗೆ ಇಲ್ಲಿ ಎಷ್ಟರ ಅಂದರೆ ಕಂಪ್ಲೀಟ್ ಆಗಿ ಕಳಪೆ ಕಾಮಗಾರಿ ಅನ್ನೋದು ಇಲ್ಲಿ ಸಾರ್ವಜನಿಕರ ಮಾತಾಗಿದೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಸರ್, ಇದು ವಿಜಯನಗರ ಅತ್ತಿಗುಪ್ಪೆ ರೋಡ್. ಇದು ಸರ್ಕಾರದ ಆದೇಶ ಆಗಿತ್ತು. ಅದು 15 ಲಕ್ಷ ಗುಂಡಿನೋ ಮುಚ್ಚಬೇಕು ಅಂತ ಬೆಂಗಳೂರಲ್ಲಿ. ಅದೆಷ್ಟೋ ಲಕ್ಷ ಗುಂಡಿ ಮುಚ್ಚಿದ್ದೀವಿ, ಇನ್ನೂ ಎಷ್ಟೋ ಲಕ್ಷ ಗುಂಡಿ ಬಾಕಿ ಇದೆ ಅಂತ ಹೇಳಿದ್ರು. ನೋಡಿ, ನಿಮಗೆ ಉದಾಹರಣೆ ಇವತ್ತು ಇಲ್ಲ ಆಗಿರೋದು, ಇವತ್ತೇ ಹಾಕಿರೋದು. ಹಾಕ್ಬಿಟ್ಟು ಅರ್ಧ ಗಂಟೆನೂ ಆಗಲಿಲ್ಲ, ಗುಂಡಿ ಹಾಕ್ಬಿಟ್ಟಿದ್ದು ಅಲ್ಲೇ ಅದು ಕುಸಿದು ಬಿದ್ದಿದೆ. ಸರ್ಕಾರ ಯಾವ ಮಟ್ಟಿಗೆ ಇದು ಏನಂದರೆ ಯಾವ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನೋಡಿ, ನೀವು ಸ್ಪಷ್ಟವಾಗಿ ಇಲ್ಲೇ ನೋಡ್ಬೋದು. ಬೆಳಿಗ್ಗೆ ಕೂಡ 2 ಬಿದ್ದಿದ್ದಾರೆ ಅಂತ ಆಲ್ರೆಡಿ ಇದು ಗೊತ್ತಾಯಿತು. ನೋಡಿ, ಇವತ್ತು ಹಾಕಿರೋದು ಗುಂಡಿ ಎಷ್ಟು ಮಟ್ಟಿಗೆ ಕಳಪೆ ಕಾಮಗಾರಿ ನಡೀತಾ ಇದೆ ಬೆಂಗಳೂರಲ್ಲಿ. ಸರ್ಕಾರ ಏನು ಮಾಡ್ತಾ ಇದೆ ಇದ್ರ ಬಗ್ಗೆ ಸರ್ಕಾರ ತನಿಖೆ ಮಾಡಬೇಕು. ಜನರಿಂದ ಹಣ ವಸೂಲು ಮಾಡಿ, ಕಂದಾಯ ತೆರಿಗೆ ರೂಪದಲ್ಲಿ ಹಣ ವಸೂಲು ಮಾಡಿ ಸರ್ಕಾರ ಎಷ್ಟು ಮಟ್ಟಿಗೆ ಇದರಲ್ಲಿ ಎಷ್ಟು ಕಳಪೆ ಕಾಮಗಾರಿ ನಡೀತಾ ಇದೆ ನೀವೇ ನೋಡಿ. ಎಲ್ಲ ಬೆಂಗಳೂರಲ್ಲೆಲ್ಲ ಸರ್ವೆ ಮಾಡಿ ಸರ್. ಆಲ್ಮೋಸ್ಟ್ 90% ಎಲ್ಲ ಈ ರೀತಿ ಕಳಪೆ ಕಾಮಗಾರಿ ನಡೀತಾ ಇದೆ. ವರ್ಷದಲ್ಲಿ 10 ಲಕ್ಷ ಗುಂಡಿ ಇರೋದನ್ನು 50 ಲಕ್ಷ ಗುಂಡಿ ಆಗ್ತಾ ಇದೆ. ಇದ್ರ ಮಟ್ಟಿಗೆ ಸರ್ಕಾರ ಏನಿದೆ ತನಿಖೆ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.